ನಮಸ್ತೆ. ನಮ್ಮ ಹೆಸರು ಕಲಾವತಿ. ಸ್ವಲ್ಪ ಬ್ಲೀಡಿಂಗ್ ಹೋಯ್ತಿತ್ತು ಗರ್ಭಕೋಶ ಅಂದರೆ ಬ್ಲೀಡಿಂಗ್ ಆಯಿತು. ಆಮೇಲೆ ಚೆಕಪ್ ಮಾಡಿಸಿದಾಗ ಇದು ಕ್ಯಾನ್ಸರ್ ಅಂತ ಹೇಳಿದ್ರು. ಆಮೇಲೆ ಗರ್ಭಕೋಶ ಆಪ್ರೇಷನ್ ಆಯಿತು. ಅಲ್ಲಿಗೂ 1 ವರ್ಷದಲ್ಲಿ ಸ್ಪ್ಲೀನ್ ಆಪ್ರೇಷನ್ ಆಯಿತು. ಆಮೇಲೆ ಮತ್ತೆ ಫಸ್ಟ್ ಆಪ್ರೇಷನಲ್ಲಿ ಕೀಮೋ ತೊಗೊಂಡಿದ್ದೆ. ನೆಕ್ಸ್ಟು ಸ್ಪ್ಲೀನ್ ಮಾಡಿದಾಗಲೂ ಒಳಗಡೆ ಇತ್ತು ಅಂತ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು. ಅದಕ್ಕೆ ನಾನು ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾವು ಇಲ್ಲಿ ಬಂದ್ವಿ. ಈಗ 1 ಇಯರಿಂದ ಮಾತ್ರೆ ತೊಗೊತಿದ್ದೀನಿ. ಮುಂಚೆ ತುಂಬ ಸುಸ್ತು, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಕೆಲಸ ಎಲ್ಲ ಮಾಡ್ತೀನಿ. ತುಂಬ ಖುಷಿಯಾಗಿದ್ದೀನಿ. ಏನೂ ಪ್ರಾಬ್ಲಮ್ ಇಲ್ಲ. ಪೆಟ್ ಸ್ಕ್ಯಾನ್ ಎಲ್ಲ ಆಯಿತು. ಈಗ ನಾನು ತುಂಬ ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸಿಮ್ಟಮ್ಸು ಕಂಡಾಗಲೇ ಸ್ಪ್ಲೀನು ಅದು ಪೆಟ್ ಸ್ಕ್ಯಾನ್ ಮಾಡಿ ಸ್ಪ್ಲೀನ್ ಆಪ್ರೇಷನ್ ಆಗಿದ್ದು. ಇಲ್ಲ ಕೀಮೋ ಕೊಡಲಿಲ್ಲ, ಕೀಮೋ ತೊಗೊಳ್ಳಿಲ್ಲ. ಅವ್ರು ತೊಗೋಬೇಕಂತ ಹೇಳಿದರು, ನಾನು ತೊಗೊಳ್ಳಿಲ್ಲ. ನಾನು ಇಲ್ಲಿಗೆ ಬಂದೆ. ಯೂಟ್ಯೂಬಲ್ಲಿ ನೋಡಿದೆ, ನಿರಂಜನ್ ದೇಶಪಾಂಡೆ ಅವರು ನಡೆಸ್ಕೊಡ್ತಿದ್ದು ನೋಡಿದೆ. ಯಾಕೆ ಇಲ್ಲಿ ಹೋಗ್ಬಾರ್ದು ಅನ್ನಿಸ್ತು. ಇಲ್ಲಿಗೆ ಬಂದವು. ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ನನ್ನಂಗೆ ಯಾರಿಗಾರ ಇದ್ದರೂ ಬಂದು ಮೆಡಿಸಿನ್ ತೊಗೊಳ್ಳಿ ಅನ್ನೋದೇ ನನ್ನ ಆಶಯ. ನನಗೆ ಅವಾಗ ಊಟ ಸೇರ್ತಿರ್ಲಿಲ್ಲ. ಈಗ ಊಟ ಮಾಡ್ತೀನಿ, ಯಾವುದೂ ಪ್ರಾಬ್ಲಮ್ ಇಲ್ಲ. ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ, ಓಡಾಡ್ತೀನಿ, ಅಂಗಡಿ ನೋಡ್ಕೊತೀನಿ, ಎಲ್ಲ ಮಾಡ್ತೀನಿ.